ನಮಸ್ಕಾರ ಗೆಳೆಯರೆ, ಮತ್ತೊಂದು ವಿಡಿಯೋಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಈ ವಿಡಿಯೋದಲ್ಲಿ ನಾವು ಮೈಕ್ರೋಸಾಫ್ಟ್ ಆಫೀಸ್ ಪ್ರೊಫೆಷನಲ್ ಪ್ಲಸ್ 2024 ಹೇಗೆ ಡೌನ್ಲೋಡ್ ಮಾಡೋದು ಮತ್ತು ಇನ್ಸ್ಟಾಲ್ ಮಾಡೋದು ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ. ಸೊ ನೀವೇನಾದರೂ ನಿಮ್ಮ ಪಿ ಸಿಯಲ್ಲಿ ಅಥವಾ ಲ್ಯಾಪ್ಟಾಪ್ನಲ್ಲಿ ಮೈಕ್ರೋಸಾಫ್ಟ್ ಆಫೀಸನ್ನು ಡೌನ್ಲೋಡ್ ಮಾಡಿ ಇನ್ಸ್ಟಾಲ್ ಮಾಡಬೇಕು ಅಂತ ಅಂದ್ಕೊಳ್ತಾ ಇದ್ದರೆ ಈ ವಿಡಿಯೋದಲ್ಲಿ ಕಂಪ್ಲೀಟ್ ಇನ್ಫಾರ್ಮೇಷನ್ ಸಿಗುತ್ತೆ. ಆದ್ದರಿಂದ ಈ ವಿಡಿಯೋನ ಕಂಪ್ಲೀಟಾಗಿ ನೋಡಿ ಅಂತ ಹೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಅದಕ್ಕಿಂತ ಮುಂಚೆ ನೀವಿನ್ನು ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಇವಾಗ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಫಸ್ಟು ನಿಮ್ಮ ಲ್ಯಾಪ್ಟಾಪ್ನಲ್ಲಿ ಅಥವಾ ಪಿ ಸಿಯಲ್ಲಿ ಯಾವುದಾದ್ರೂ ಒಂದು ಬ್ರೌಸರನ್ನು ಓಪನ್ ಮಾಡ್ಕೊಳ್ಳಿ. ಸರ್ಚ್ ಬಾರಲ್ಲಿ config.office.com ಅಂತ ಸರ್ಚ್ ಮಾಡಿ. ಎಂಟರ್ ಮೇಲೆ ಕ್ಲಿಕ್ ಮಾಡಿ. ಸೊ ನಾವಿಲ್ಲಿ ನೋಡ್ತಿರ್ಬೋದು, ಇದು ಮೈಕ್ರೋಸಾಫ್ಟ್ನ ಅಫಿಷಿಯಲ್ ವೆಬ್ಸೈಟ್ ಆಗಿರುತ್ತೆ. ಯಾವುದೇ ರೀತಿಯ ಕ್ರ್ಯಾಕ್ ವರ್ಷನ್ ಇದಾಗಿರೋದಿಲ್ಲ. ಹಾಗೆ ಸ್ಕ್ರಾಲ್ ಡೌನ್ ಮಾಡಿ. ನಮಗೆ ಇಲ್ಲಿ ಕ್ರಿಯೇಟ್ ಎ ನ್ಯೂ ಕಾನ್ಫಿಗರೇಷನ್ ಅಂತ ಒಂದು ಆಪ್ಷನ್ ಕಾಣಿಸ್ತಾ ಇದೆ. ಕ್ರಿಯೇಟ್ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟು ನಾವಿಲ್ಲಿ ನಮ್ಮ ಆಪ್ರೇಟಿಂಗ್ ಸಿಸ್ಟಮ್ ಯಾವುದು ಅನ್ನೋದನ್ನು ಸೆಲೆಕ್ಟ್ ಮಾಡ್ಕೊಳ್ಬೇಕಾಗುತ್ತೆ. ನಿಮ್ಮದೇನಾದರೂ 32 ಬಿಟ್ ಆಪ್ರೇಟಿಂಗ್ ಸಿಸ್ಟಮ್ ಆದರೆ 32 ಬಿಟ್ಟನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಇಲ್ಲ ಅಂದರೆ ನೀವು 64 ಬಿಟ್ಟನ್ನು ಸೆಲೆಕ್ಟ್ ಮಾಡಿ. ಸೊ ಹಾಗೆ ಸ್ಕ್ರಾಲ್ ಡೌನ್ ಮಾಡಿ. ಇಲ್ಲಿ ಆಫೀಸ್ ಸೂಟ್ಸ್ ಅಂತ ಕಾಣಿಸ್ತಾ ಇದೆ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಆಫೀಸ್ ಪ್ರೊಫೆಷನಲ್ ಪ್ಲಸ್ 2024 ವಾಲ್ಯೂಮ್ ಲೈಸೆನ್ಸ್ ಈ ಪ್ಯಾಕೇಜನ್ನು ಸೆಲೆಕ್ಟ್ ಮಾಡಿ. ಹಾಗೆ ಸ್ಕ್ರಾಲ್ ಡೌನ್ ಮಾಡಿ. ನಮಗೆ ಇಲ್ಲಿ ಆ್ಯಪ್ಸ್ ಅಂತ ಒಂದು ಆಪ್ಷನ್ ಕಾಣಿಸ್ತಾ ಇದೆ. ನಮಗೆ ಯಾವ ಅಪ್ಲಿಕೇಶನ್ಸ್ ಬೇಕು ಅದನ್ನು ನಾವಿಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಬೋದು. ನನಗೆ ಆಕ್ಸಿಸ್ ಬೇಡ, ಸ್ಕೈ ಫಾರ್ ಬಿಸ್ನೆಸ್ ಬೇಡ, ಮತ್ತು ಪಬ್ಲಿಷರ್ ಕೂಡ ಬೇಡ. ಇಲ್ಲಿ OneNote, ಪವರ್ ಪಾಯಿಂಟ್, ವರ್ಡ್, ಎಕ್ಸೆಲ್, OneDrive ಫಾರ್ ಡೆಸ್ಕ್ಟಾಪ್, ಔಟ್ಲುಕ್ ಇಷ್ಟು ಅಪ್ಲಿಕೇಶನ್ಸ್ ನನಗೆ ಸಾಕಾಗಿದೆ. ನಿಮಗೇನಾದರೂ ಈ ಅಪ್ಲಿಕೇಶನ್ಸ್ ಕೂಡ ಬೇಕು ಅಂದರೆ ನೀವು ಟರ್ನ್ ಆನ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ನಾವು ಪ್ರೈಮರಿ ಲ್ಯಾಂಗ್ವೇಜನ್ನು ಸೆಲೆಕ್ಟ್ ಮಾಡಬೇಕಾಗುತ್ತೆ. ಸೆಲೆಕ್ಟ್ ಲ್ಯಾಂಗ್ವೇಜ್ ಮೇಲೆ ಕ್ಲಿಕ್ ಮಾಡಿ. ಪ್ರಿಫರಬಲಿ ಇಂಗ್ಲೀಷ್ ಯುನೈಟೆಡ್ ಸ್ಟೇಟ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ನೆಕ್ಸ್ಟು ಎಕ್ಸ್ಪೋರ್ಟ್ ಮೇಲೆ ಕ್ಲಿಕ್ ಮಾಡಿ. ನಂತರ ನಾವಿಲ್ಲಿ ಆಫೀಸ್ ಓಪನ್ XML ಫಾರ್ಮ್ಯಾಟ್ಸ್ ಅನ್ನು ಸೆಲೆಕ್ಟ್ ಮಾಡಿ. ಓಕೆ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಚೆಕ್ ಬಾಕ್ಸ್ ಇದೆ, ಲೈಸೆನ್ಸ್ ಅಗ್ರಿಮೆಂಟ್ ಎಕ್ಸೆಪ್ಟ್ ಮಾಡಬೇಕಾಗುತ್ತೆ. ಚೆಕ್ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿ. ಎಕ್ಸ್ಪೋರ್ಟ್ ಮೇಲೆ ಕ್ಲಿಕ್ ಮಾಡಿ. ಇವಾಗ configuration.xml ಫೈಲ್ ನಮಗೆ ಡೌನ್ಲೋಡ್ ಆಗಿದೆ. ನಾವಿಲ್ಲಿ ನೋಡ್ತಿರ್ಬೋದು, ಈ configuration.xml ಫೈಲಲ್ಲಿ ನಮ್ಮ ಆಫೀಸ್ನ ಎಲ್ಲ ಡೀಟೇಲ್ಸ್ ಕೂಡ ಇರುತ್ತೆ. ಯಾವ ವರ್ಷನ್ನು, ಎಷ್ಟು ಅಪ್ಲಿಕೇಶನನ್ನು ನಾವು ಸೆಲೆಕ್ಟ್ ಮಾಡ್ಕೊಂಡಿದ್ದೀವಿ, ಯಾವ ಲ್ಯಾಂಗ್ವೇಜ್, ಎಲ್ಲ ಡೀಟೇಲ್ಸ್ ಕೂಡ ಇದರಲ್ಲಿ ಇರುತ್ತೆ. ಸೊ ನಾವು ನೆಕ್ಸ್ಟ್ ಸ್ಟೆಪ್ನಲ್ಲಿ ಈ configuration.xml ಫೈಲ್ನ ಯೂಸ್ ಮಾಡಿಕೊಂಡು ನಮ್ಮ ಪಿ ಸಿಯಲ್ಲಿ ಅಥವಾ ನಮ್ಮ ಲ್ಯಾಪ್ಟಾಪ್ನಲ್ಲಿ ನಮ್ಮ ಮೈಕ್ರೋಸಾಫ್ಟ್ ಆಫೀಸನ್ನು ಇನ್ಸ್ಟಾಲ್ ಮಾಡಬೇಕಾಗಿರುತ್ತೆ. ಈ ಇನ್ಸ್ಟಾಲೇಷನ್ ಪ್ರೋಸೆಸ್ಗೆ ನಮಗೆ ಮತ್ತೊಂದು ಟೂಲ್ನ ಅವಶ್ಯಕತೆ ಇದೆ, ಮೈಕ್ರೋಸಾಫ್ಟ್ ಡೆಪ್ಲಾಯ್ಮೆಂಟ್ ಟೂಲ್ ಅಂತ. ಅದನ್ನು ಕೂಡ ಡೌನ್ಲೋಡ್ ಮಾಡ್ಕೊಳ್ಬೇಕಾಗುತ್ತೆ. ನಿಮ್ಮ ಬ್ರೌಸರ್ನಲ್ಲಿ ಮೈಕ್ರೋಸಾಫ್ಟ್ ಡೆಪ್ಲಾಯ್ಮೆಂಟ್ ಟೂಲ್ ಅಂತ ಸರ್ಚ್ ಮಾಡಿ. ಎಂಟರ್ ಮೇಲೆ ಕ್ಲಿಕ್ ಮಾಡಿ. ಸೊ ನಮಗೆ ಇಲ್ಲಿ ಮೈಕ್ರೋಸಾಫ್ಟ್ ಅಫಿಷಿಯಲ್ ಡೆಪ್ಲಾಯ್ಮೆಂಟ್ ಟೂಲ್ ವೆಬ್ಸೈಟ್ ಕಾಣ್ತಾ ಇದೆ, ಇದ್ರ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟ್ ಡೌನ್ಲೋಡ್ ಮೇಲೆ ಕ್ಲಿಕ್ ಮಾಡಿ. ಸೊ ಇವಾಗ ಮೈಕ್ರೋಸಾಫ್ಟ್ ಆಫೀಸ್ ಡೆಪ್ಲಾಯ್ಮೆಂಟ್ ಟೂಲ್ ಡೌನ್ಲೋಡ್ ಆಗಿದೆ. ಈ ಡೆಪ್ಲಾಯ್ಮೆಂಟ್ ಟೂಲ್ ಮೇಲೆ ಡಬಲ್ ಕ್ಲಿಕ್ ಮಾಡಿ. ಇಲ್ಲಿ ಲೈಸೆನ್ಸ್ ಅಗ್ರಿಮೆಂಟ್ ಮೇಲೆ ಕ್ಲಿಕ್ ಮಾಡಿ. ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ನಾವು ನಮ್ಮ ಫೈಲ್ಸ್ ಎಲ್ಲಿ ಸೇವ್ ಆಗಬೇಕು ಅನ್ನೋದನ್ನು ಸೆಲೆಕ್ಟ್ ಮಾಡ್ಕೊಳ್ಬೇಕಾಗುತ್ತೆ. ನಾನು ಡೌನ್ಲೋಡ್ಸನ್ನು ಸೆಲೆಕ್ಟ್ ಮಾಡ್ತಾ ಇದ್ದೀನಿ. ಓಕೆ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಫೈಲ್ಸ್ ಸಕ್ಸಸ್ಫುಲಿ ಎಕ್ಸ್ಟ್ರಾಕ್ಟ್ ಆಗಿದೆ. ಇಲ್ಲಿ ನಮಗೆ 2 ಫೈಲ್ಸ್ ಎಕ್ಸ್ಟ್ರಾಕ್ಟ್ ಆಗಿದೆ, ಕಾನ್ಫಿಗರೇಷನ್ ಆಫೀಸ್ 365 ಮತ್ತು ಸೆಟಪ್ ಅಂತ. ಈ ಕಾನ್ಫಿಗರೇಷನ್ ಆಫೀಸ್ 365 ನಮಗೇನು ಅವಶ್ಯಕತೆ ಇರೋದಿಲ್ಲ. ನಮಗೆ ಇಲ್ಲಿ ಮೇನ್ ಇಂಪಾರ್ಟೆಂಟ್ ಆಗಿರೋದು configuration.xml ಫೈಲ್ ಮತ್ತು ಸೆಟಪ್ ಫೈಲು. ಇವೆರಡು ಫೈಲ್ಗಳನ್ನು ಕೂಡ ನಾವು ಒಂದು ಫೋಲ್ಡರ್ ಕ್ರಿಯೇಟ್ ಮಾಡಿ ಅದರೊಳಗಡೆ ಹಾಕೊಳ್ಳೋಣ. ಅದಕ್ಕೆ ರೈಟ್ ಕ್ಲಿಕ್ ಮಾಡಿ, ನ್ಯೂ ಮೇಲೆ ಕ್ಲಿಕ್ ಮಾಡಿ ಒಂದು ಫೋಲ್ಡರನ್ನು ಕ್ರಿಯೇಟ್ ಮಾಡ್ಕೊಳ್ಳೋಣ.
ಇದಕ್ಕೆ ನಾನು ಆಫೀಸ್ ಅಂತ ನೇಮ್ ಕೊಡ್ತೀನಿ. ಇವಾಗ ಈ ಸೆಟಪ್ ಮತ್ತು ಕಾನ್ಫಿಗರೇಷನ್ ಫೈಲನ್ನು ಕಾಪಿ ಮಾಡ್ಕೊಳ್ತೀನಿ. ನಾನು ಕ್ರಿಯೇಟ್ ಮಾಡಿರುವಂಥ ಫೋಲ್ಡರ್ ಒಳಗಡೆ ಇವೆರಡನ್ನು ಪೇಸ್ಟ್ ಮಾಡ್ತೀನಿ. ಇವಾಗ ನಾವು ಇವೆರಡು ಫೈಲನ್ನು ಯೂಸ್ ಮಾಡಿಕೊಂಡು ಮೈಕ್ರೋಸಾಫ್ಟ್ ಆಫೀಸ್ ರಿಯಲ್ ಇನ್ಸ್ಟಾಲೇಷನ್ ಪ್ರೋಸೆಸನ್ನು ಸ್ಟಾರ್ಟ್ ಮಾಡೋಣ. ಸೊ ಅದಕ್ಕೆ ನಾವು ಕಮೆಂಟ್ ಪ್ರಾಂಪ್ಟನ್ನು ಓಪನ್ ಮಾಡಬೇಕಾಗಿರುತ್ತೆ. ಸರ್ಚ್ ಬಾರ್ ಮೇಲೆ ಕ್ಲಿಕ್ ಮಾಡಿ ಕಮೆಂಟ್ ಪ್ರಾಂಪ್ಟ್ ಅಥವಾ CMD ಅಂತ ಟೈಪ್ ಮಾಡಿ ರನ್ ಆಸ್ ಅಡ್ಮಿನಿಸ್ಟ್ರೇಟರ್ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟ್ CD ಅಂತ ಟೈಪ್ ಮಾಡಿ. CD ಅಂದರೆ ಚೇಂಜ್ ಡೈರೆಕ್ಟರಿ ಅಂತ. ನೆಕ್ಸ್ಟ್ ನಾವು ನಮ್ಮ ಫೈಲ್ಸನ್ನು ಎಲ್ಲಿ ಸೇವ್ ಮಾಡಿದ್ದೀವಿ ಆ ಫೈಲ್ ಪಾತನ್ನು ಕಾಪಿ ಮಾಡ್ಕೊಳ್ಳಿ. ಕಮೆಂಟ್ ಪ್ರಾಂಪ್ಟಲ್ಲಿ ಪೇಸ್ಟ್ ಮಾಡಿ ಎಂಟರ್ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟ್ ನಾವಿಲ್ಲಿ ಒಂದು ಕಮಾಂಡನ್ನು ಎಕ್ಸಿಕ್ಯೂಟ್ ಮಾಡಬೇಕಾಗಿರುತ್ತೆ ನಮ್ಮ ಇನ್ಸ್ಟಾಲೇಷನ್ ಪ್ರೋಸೆಸ್ ಸ್ಟಾರ್ಟ್ ಆಗಲಿಕ್ಕೆ. setup.exe /configure configuration.xml ಈ ಕಮಾಂಡನ್ನು ನಾವು ಎಕ್ಸಿಕ್ಯೂಟ್ ಮಾಡಬೇಕಾಗಿರುತ್ತೆ. ಈ ಕಮಾಂಡನ್ನು ನಾನು ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ಕೂಡ ಕೊಟ್ಟಿರ್ತೀನಿ, ನೀವು ಕಾಪಿ ಪೇಸ್ಟ್ ಮಾಡ್ಬೋದು ಅಥವಾ ನೀವು ಟೈಪ್ ಕೂಡ ಮಾಡ್ಬೋದು. ಇಲ್ಲಿ configuration.xml ಅಂತ ಏನು ಕಾಣಿಸ್ತಾ ಇದೆ ಇದು ನಾವು ಸೇವ್ ಮಾಡಿರುವಂಥ ಕಾನ್ಫಿಗರೇಷನ್ ಫೈಲ್ನ ನೇಮ್ ಆಗಿರುತ್ತೆ. ಒಂದ್ಸಲ ವೆರಿಫೈ ಮಾಡ್ಕೊಳ್ಳಿ ಕರೆಕ್ಟಾಗಿ ನೀವು ಟೈಪ್ ಮಾಡಿರ್ತೀರಾ ಅಂತ. ಕಾಪಿ ಮಾಡಿ ಪೇಸ್ಟ್ ಮಾಡಿ ಎಂಟರ್ ಮೇಲೆ ಕ್ಲಿಕ್ ಮಾಡಿ. ಸೊ ನಾವಿಲ್ಲಿ ನೋಡ್ತಾ ಇರ್ಬೋದು ನಮ್ಮ ಮೈಕ್ರೋಸಾಫ್ಟ್ ಆಫೀಸ್ ಇನ್ಸ್ಟಾಲೇಷನ್ ಸ್ಟಾರ್ಟ್ ಆಗಿದೆ. ಇದು ಸ್ವಲ್ಪ ಟೈಮ್ ತಗೊಳುತ್ತೆ. ಇದು ಪ್ಯೂರ್ಲಿ ಡಿಪೆಂಡ್ಸ್ ಆನ್ ನಾವು ಎಷ್ಟು ಸ್ಪೀಡಿನ ಇಂಟರ್ನೆಟನ್ನು ಯೂಸ್ ಮಾಡ್ತಾ ಇದ್ದೀವಿ ಮತ್ತು ನಾವು ಎಷ್ಟು ಅಪ್ಲಿಕೇಶನ್ಸನ್ನು ಸೆಲೆಕ್ಟ್ ಮಾಡ್ಕೊಂಡಿದ್ದೀವಿ ನಾವು ಇನ್ಸ್ಟಾಲ್ ಮಾಡ್ಕೊಳ್ಳಿಕ್ಕೆ, ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಇದು ಕಂಪ್ಲೀಟ್ಲಿ ಇನ್ಸ್ಟಾಲ್ ಆಗೋ ತನಕ PC-ನ ಆಫ್ ಮಾಡಬೇಡಿ ಅಥವಾ ನಿಮ್ಮ ಲ್ಯಾಪ್ಟಾಪನ್ನು ಆಫ್ ಮಾಡಲಿಕ್ಕೆ ಹೋಗಬೇಡಿ ಮತ್ತು ಇನ್ಸ್ಟಾಲೇಷನ್ ಕಂಪ್ಲೀಟ್ ಆಗೋ ತನಕ ವೆಯ್ಟ್ ಮಾಡಿ. ಕಮೆಂಟ್ ಪ್ರಾಂಪ್ಟನ್ನು ಕ್ಲೋಸ್ ಮಾಡಬೇಡಿ, ಮಿನಿಮೈಸ್ ಮಾಡ್ಕೊಳ್ಳಿ. ನಾವಿಲ್ಲಿ ನೋಡ್ತಿರ್ಬೋದು ಇನ್ಸ್ಟಾಲೇಷನ್ ಕಂಪ್ಲೀಟ್ ಆಗಿದೆ. ಕ್ಲೋಸ್ ಮೇಲೆ ಕ್ಲಿಕ್ ಮಾಡಿ. ಕಮೆಂಟ್ ಪ್ರಾಂಪ್ಟನ್ನು ಕೂಡ ಕ್ಲೋಸ್ ಮಾಡ್ಕೊಳ್ಳಿ. ಇವಾಗ ನಮ್ಮ PC-ಯಲ್ಲಿ ಅಥವಾ ಲ್ಯಾಪ್ಟಾಪ್ನಲ್ಲಿ ಮೈಕ್ರೋಸಾಫ್ಟ್ ಆಫೀಸ್ ಕಂಪ್ಲೀಟಾಗಿ ಇನ್ಸ್ಟಾಲ್ ಆಗಿದೆ. ಚೆಕ್ ಮಾಡೋಣ. ನಾವಿಲ್ಲಿ ನೋಡ್ತಿರ್ಬೋದು ನಾವು ಚೂಸ್ ಮಾಡಿದಂತಹ ಅಪ್ಲಿಕೇಶನ್ಗಳಲ್ಲಿ ಕಾಣಿಸ್ತಾ ಇದೆ. ವರ್ಡ್, ಪವರ್ ಪಾಯಿಂಟ್, ಔಟ್ಲುಕ್, ಒನ್ ನೋಟ್, ಎಕ್ಸೆಲ್ ಮತ್ತು ಔಟ್ಲುಕ್. ಇವಾಗ ಮೈಕ್ರೋಸಾಫ್ಟ್ ವರ್ಡನ್ನು ನಾನು ಓಪನ್ ಮಾಡ್ತೀನಿ. ಲೈಸೆನ್ಸ್ ಅಗ್ರಿಮೆಂಟ್ ಅಕ್ಸೆಪ್ಟ್ ಕೇಳ್ತಿದೆ. ಅಕ್ಸೆಪ್ಟ್ ಮೇಲೆ ಕ್ಲಿಕ್ ಮಾಡಿ. ಕ್ಲೋಸ್ ಮೇಲೆ ಕ್ಲಿಕ್ ಮಾಡಿ. ಈ ರೀತಿಯಾಗಿ ನಿಮ್ಮ ಲ್ಯಾಪ್ಟಾಪ್ ಅಥವಾ PC-ಯಲ್ಲಿ ಮೈಕ್ರೋಸಾಫ್ಟ್ ಆಫೀಸ್ ಪ್ರೊಫೆಷನಲ್ ಪ್ಲಸ್ 2024 ಅನ್ನು ಡೌನ್ಲೋಡ್ ಮಾಡಿ ಇನ್ಸ್ಟಾಲ್ ಮಾಡ್ಕೊಳ್ಳೋದು ಹೇಗೆ ಅನ್ನೋದ್ರ ಬಗ್ಗೆ ಈ ವಿಡಿಯೋದಲ್ಲಿ ನಾನು ಕಂಪ್ಲೀಟಾಗಿ ತಿಳಿಸ್ಕೊಟ್ಟಿದ್ದೀನಿ. ಈ ವಿಡಿಯೋ ಏನಾದರೂ ನಿಮಗೆ ಯೂಸ್ಫುಲ್ ಮತ್ತು ಇನ್ಫಾರ್ಮೇಟಿವ್ ಅಂತ ಅನಿಸಿದ್ರೆ ದಯವಿಟ್ಟು ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಲೈಕ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.